ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ರಾಯಲ್ ಎನ್ಕ್ಲೇವ್ ಲೇಔಟ್ ಪಾರ್ವತಿ ನಗರದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಅತ್ತಿಬೆಲೆ ಪುರಸಭೆಯ ಪೌರ ಕಾರ್ಮಿಕರು ಸೇರಿದಂತೆ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಸೇರಿದಂತೆ ಸುಮಾರು 3,000 ಬಡ ಜನರಿಗೆ ಉಚಿತವಾಗಿ ದಿನಸಿ ಕಿಟ್ ವಿತರಣೆ ಮಾಡಿದ ಅತ್ತಿಬೆಲೆ ಮೆಹಬೂಬ್ ಪಾಷರವರು. ಇನ್ನು ಅತ್ತಿಬೆಲೆ ಮೆಹಬೂಬ್ ಪಾಷರವರು ತಾವು ಗಳಿಸಿದ ಇಂತಿಷ್ಟು ಸಂಪಾದನೆಯಲ್ಲಿ 20% ಹಣವನ್ನು ಸಮಾಜಮುಖಿ ಕಾರ್ಯಕ್ರಮವನ್ನು ಮೀಸಲಿಟ್ಟಿದ್ದಾರೆ ಎಂದರೆ ತಪ್ಪಾಗಲಾರದು. ಇನ್ನು ಮೆಹಬೂಬ್ ಪಾಷರವರು ಕಳೆದ 10 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ, ವೃದ್ಧರಿಗೆ ಸಹಾಯಧನ, ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಸೇರಿದಂತೆ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದಾರೆ. ಇನ್ನು ಮೆಹಬೂಬ್ ಪಾಷರವರ ಜನಪರ ಕಾರ್ಯಕ್ಕೆ ಅತ್ತಿಬೆಲೆ ಗ್ರಾಮದ ಹಿರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅತ್ತಿಬೆಲೆ ಗೋಪಾಲಕೃಷ್ಣ, ಚಂದ್ರಪ್ಪ ಪಟಾಪಟ್, ರವೀಂದ್ರ, ಮಾಜಿ ರವಿ ಕುಮಾರ್, ಸಿ ಮುನಿರಾಜು, ಸೈಯದ್, ಶರೀಫ್ ಬಾಯ್, ಸನಾಉಲ್ಲಾ, ಬಶೀರ್, ಪರಶುರಾಮ್ ಮೊದಲಾದವರು ಭಾಗವಹಿಸಿದ್ದರು. ನಮ್ಮ ಸ್ನೇಹಿತರಾದ ಭಾಷಾರವರು ನಮ್ಮೂರಿನ ಅಳಿಯ, ಆಕ್ಚುಲಿ ಸರ್ಜಾಪುರ. ಸುಮಾರು 15 ವರ್ಷಗಳಿಂದ ಅತ್ತಿಬೆಲೆಯಲ್ಲಿ ಬಂದು ಇಲ್ಲೇ ಇದ್ದಾರೆ. ಅವರು ಒಳ್ಳೆ ಬಿಸ್ನೆಸ್ ಮಾಡಿಕೊಂಡು ಈ ರಂಜಾನ್ ಹಬ್ಬ ಏನು ಬರ್ತದೆ, ಅವ್ರ ದೇವರೇನು ಒಂದು ಶ್ರೀಮಂತಿಕೆ ಕೊಟ್ಟಿದ್ದಾರೆ, ಅದನ್ನು ಕಾಸುಗಳು ಕೊಡೋದಲ್ಲ. ಈ ರಂಜಾನ್ ಹಬ್ಬ ಬಂದರೆ ಮುಸ್ಲಿಮ್ಸ್ಗಲ್ಲ, ಪ್ರತಿಯೊಂದು ಊರೆಲ್ಲ ಎಲ್ಲ ಜನಾಂಗದವ್ರಿಗೂ ಅನ್ನದಾನ, ಒಂದು ಗೋಧಿ ಹಸಿಟ್ಟು, ಒಂದು ಎಣ್ಣೆದು ಒಂದು ಪಾಕೆಟು, 25 kg ಅಕ್ಕಿ, ಈ ಥರ ಒಂದು 8 ವರ್ಷದಿಂದ ಅವರು ಮಾಡ್ಕೊಂಬರ್ತಾ ಇದ್ದಾರೆ. ಇಲ್ಲಿನ ನಮ್ಮ ಲೋಕಲ್ ಲೀಡ್ರ್ಗಳು ಏನಿದ್ದೀವಿ, ಪಕ್ಷಭೇದ ಮರೆತು, ಆತನಿಗೆ ಯಾವುದು ಪಕ್ಷ ಇಲ್ಲ, ಪಕ್ಷಭೇದ ಮರೆತು ಮಾಮೂಲಿ MLA ಅವ್ರು ಕರೆಸೋರು. ಇವತ್ತು MLA ಅವ್ರು ಬರೋಕ್ಕಾಗಿಲ್ಲ. ಈ ಒಂದು ದಾನ ಧರ್ಮ ಮಾಡ್ತಾ ಇದ್ದಾರಲ್ಲ, ಅದು ಅವರು ಬಡವರು ಏನು ಇವತ್ತು ಈ ರೇಷನ್ ಕಿಟ್ ತಗೊಂಡು ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವ್ರ ಆಶೀರ್ವಾದ ಎಲ್ಲ ನಮ್ಮ ಭಾಷಾ ಕುಟುಂಬ
ಕುಟುಂಬದ ಮೇಲೆ ಇರಲಿ, ಇನ್ನೂ ಹೆಚ್ಚಿನ ಒಂದು ಮೇಲೆ ಬೆಳೀಲಿ, ಈ ಊರಿನ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಗ್ರಾಮಸ್ಥರ ಬಡಬಗ್ಗರ ಮತ್ತು ಎಲ್ಲ ಜನಾಂಗದ ಒಂದು ಆಶೀರ್ವಾದಗಳೊಂದಿಗೆ ಈ ನನ್ನ ಅವರು ಅವ್ರಿಗೆ ಒಳ್ಳೇದು ಮಾಡಲಿ, ನಮ್ಮ ಗ್ರಾಮ ದೇವತೆ ಪಟಾಲಮ್ಮನೂ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಅವಕಾಶ ನಮಗೆ ಬಡವರಿಗೆ ಒಂದು ಕಿಟ್ ಕೊಡೋಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ, ನಮ್ಮ ನಾಯಕರನ್ನೆಲ್ಲ ಕರೆದಿದ್ದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವ್ರ ಕುಟುಂಬ ಇನ್ನೂ ಚೆನ್ನಾಗಿ ಬೆಳೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾನ ಧರ್ಮ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಹಬ್ಬದ್ದು ರಂಜಾನ್ ಹಬ್ಬದ ಇನ್ನು ವಾರ ಎಷ್ಟು ದಿನ ಐತೆ, ವಾರ 15 ದಿನ ಇದೆ. ಹಬ್ಬಕ್ಕೆ ಎಲ್ಲ ಮುಸ್ಲಿಂ ಬಾಂಧವರಿಗೂ ಶುಭಾಶಯಗಳು. ರಂಜಾನ್ ಹಬ್ಬದ ಒಪ್ಪದಿದ್ದು ಒಂದು ಜವಾಬ್ದಾರಿ ಮಾಡ್ತಾವ್ರೆ. ಫಸ್ಟ್ ಅವ್ರಿಗೆ ಅಭಿನಂದನೆಗಳು ಶುಭಾಶಯಗಳು ಕಳಿಸ್ತಾರೆ. ಎರಡನೇದಾಗಿ ಭಾಷೆ ಅವರು ಇವತ್ತು ಒಂದಿನ ಕೆಲಸ ಕಾಸು ಎಷ್ಟೋ ಜನ ಇರ್ಬೋದು, ಪ್ರಯೋಜನ ಇಲ್ಲ. ಈ ಕೆಲಸ ಮಾಡ್ತಾವ್ರೆ ನೋಡಿ, ಇದು ದಾನ, ಅನ್ನದಾನ ಮುಂದೆ ಯಾವ ದಾನ ಅಲ್ಲ ಅಂತ ಅವ್ರು ಮಾಡ್ತಾವ್ರೆ. ಇಡೀ ಅತ್ತಿಬೆಲೆಗೆ ಎಲ್ಲ ಜನನ ಕರೆದು ಎಲ್ಲ ವಾರ್ಡಿಗೆ ಕರ್ಕೊಂಬಂದು 23 ವಾರ್ಡವರು ಬಂದವ್ರು. ಇವತ್ತು 23 ವಾರ್ಡ್ ಕರೆಸಿ ಪಕ್ಷಪಾತ ಬೆರೆತು ಎಲ್ಲ ನಾಯಕರು ಕರೆಸಿ ಪೌರ ಕಾರ್ಮಿಕರದು ಇದುವರೆಗೂ ಇರಲಿಲ್ಲ, ಅಲ್ಲೆಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಮೊನ್ನೆ 3 ದಿನ ಭೇಟಿ ಮಾಡಿ ನಿನ್ನೆ 88 ಜನ ಪೌರ ಕಾರ್ಮಿಕರು ಎಲ್ಲರೂ ಬಂದವರು. ಎಲ್ಲರಿಗೂ ಕಿಟ್ ಕೊಟ್ಟು ಇವತ್ತು ಅದೊಂದು ವಿಶೇಷ. ಎಲ್ಲರಿಗೂ ಮಾಮೂಲಾಗಿ ಕೊಡ್ತಾಯಿದ್ರು. ಅವ್ರು ಒಟ್ಟಾಗಿ ಕರೆದು ಇವತ್ತೇ ಕೊಡ್ತಾ ಇರೋದು. MLA ಬರಬೇಕಾಯಿತು, ನಾಳೆ 11 ಗಂಟೆಗೆ ಬರ್ತಾರೆ. ಮಿಕ್ಕಿದ 5 ಜನಕ್ಕೆ ನಾಳೆ ಇವತ್ತು ಒಂದು 5 ಜನ ಕೊಡೋಕೆ ವ್ಯವಸ್ಥೆ ಮಾಡೋರೆ. ಮುಂದುವರೆಸಿಂದ ಚೆನ್ನಾಗಿರಲಿ, ನಾವು ಒಳ್ಳೇದು ಮಾಡಲಿ ಅಂತೇಳಿ ಭಾಷೆ ಅವ್ರಿಗೆ ನಾವು ಯಾವಾಗೂ ಸದಾ ಜೊತೆಗಿರ್ತೀವಿ. ಈ ದಿನ ನಮ್ಮ ನೆಚ್ಚಿನ ಸಹೋದರ ಆಗಿರ್ತಕ್ಕಂಥ ಭಾಷಾ ಅವರು ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಬಡ ಕುಟುಂಬದವರಿಗೆ ಇವತ್ತು ಆಹಾರ ಒಂದು ಕಿಟ್ಟನ್ನು ಪ್ರತಿಯೊಬ್ಬರಿಗೂ ಅತ್ತಿಬೆಲೆಯಲ್ಲಿ 23 ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಇವತ್ತು ವಿತರಣೆಯನ್ನು ಮಾಡೋದ್ರ ಮುಖೇನ ಇವತ್ತು ಅವರು ಜನಸ್ನೇಹಿಯಾಗಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅವರು ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವರು ನಿರಂತರವಾಗಿ ತನ್ನ ಜೀವನದಲ್ಲಿ ಸೇವೆಯನ್ನು ಅಳವಡಿಸ್ಕೊಂಡು ನಿರಂತರವಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಭಾಷೆ ಅವರು. ಯಾಕಂದರೆ ರಂಜಾನ್ ಹಬ್ಬದಾಗಿರಲಿ ಮತ್ತು ಯುಗಾದಿ ಹಬ್ಬದಾಗಿರಲಿ ಪ್ರತಿಯೊಂದು ಇದರಲ್ಲೂ ಒಂದು ಬಡವರಿಗೆ ಒಂದು ಕುಡಿಯುವ ನೀರು ವ್ಯವಸ್ಥೆ ಮಾಡಿ, ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಲಿ, ಅನೇಕ ರೀತಿಯಾದಂಥ ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಂಡು ನಿರಂತರವಾಗಿ ಬರ್ತಕ್ಕಂಥ ನಮ್ಮ ಭಾಷೆಯವರಿಗೆ ಆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬವನ್ನು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ತೇನೆ. ಹಿಂದೂ ಮುಸಲ್ಮಾನ್ ಬಾಂಧವ್ಯತೆಯ ಈ ಒಂದು ಹಬ್ಬದ ಪ್ರಯುಕ್ತ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಲಿ, ಆಮೇಲೆ ಬಡ ಕುಟುಂಬಗಳಿಗೆ ಕಿಟ್ಗಳು ಕೊಡೋದಾಗಲಿ ಎಲ್ಲ ಇದು ಕೊಡ್ತಾ ಇದ್ದಾನೆ. ಇದನಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮೆಹಬೂಬ್ ಪಾಷಾ ಅಂತ. ನಾನು ಅತ್ತಿಬೆಲೆ ಗ್ರಾಮ ವಾಸಿಯಾಗಿ ನಮ್ಮ ಗುರು ಹಿರಿಯರು ಅತ್ತಿಬೆಲೆ ಅವರ ಆಶೀರ್ವಾದದಿಂದ ಇಷ್ಟು ಮಾತ್ರ ನಾನು ಮಟ್ಟಕ್ಕೆ ಬೆಳೆದಿದ್ದೀನಿ. ಇವತ್ತು ಇದೆಲ್ಲ ನಾನು ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಾಗಲಿ, ಒಂದು ಆರೋಗ್ಯ ಸಂಸ್ಥೆಯಲ್ಲಾಗಲಿ ಮತ್ತು ಈ ಅನ್ನದಾನ ಸಂಸ್ಥೆಯಲ್ಲಾಗಲಿ ನನಗೆ ದೇವರು ಇಚ್ಛೆ ಕೊಟ್ಟಿದ್ದಾನೆಂದರೆ ನಮ್ಮ ಕಾರ್ಯಕರ್ತನ ನೋಡಿ ನನಗೆ ಬಂದಿದೆ, ಈ ಜ್ಞಾನ ಬಂದಿದೆ. ಏನೋ ಒಂದು ಒಳ್ಳೇದು ಮಾಡಿದ್ರೆ ನಮ್ಮ ದೇವರು ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾರೆ, ನಮ್ಮ ಗ್ರಾಮಕ್ಕೆ ಒಳ್ಳೇದು ಮಾಡುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಬಂದಿದ್ದಕ್ಕೆ ಇವತ್ತು ನಾನು ಈ ಕಾರ್ಯಕ್ರಮ ಸ್ವಲ್ಪದಲ್ಲಿ ಸ್ಟಾರ್ಟ್ ಮಾಡಿದೆ. ಇವತ್ತು ಈ ಮಟ್ಟದಲ್ಲಿ ಬಂದಿದ್ದೀನಿ. ನನಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ. ನಾನು ಒಂದು 1000 ಜನಕ್ಕೆ ವಿದ್ಯಾಭ್ಯಾಸ ಕೊಡಬೇಕಂತ ಒಂದು ಆಸೆ ಇದೆ. ಒಂದು ಪ್ರತಿದಿನ ಒಂದು 200 ಜನಕ್ಕೆ ಹಾಸ್ಪಿಟ್ಲಲ್ಲಿ ಅನ್ನದಾನ ಮಾಡಬೇಕಂತ ಒಂದು ಆಸೆ ಇದೆ. ಅದನ್ನು ದೇವರಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೊಂದು ಏನಂದರೆ ಇದರಲ್ಲಿ ಯಾವುದೇ ಒಂದು ತೋರಿಸ್ಕೊಳ್ಳೋ ಅಂತ ಒಂದು ಅಲ್ಲ, ಇದು ದೇವರು ಒಂದು ನಮಗೆ ಒಳ್ಳೇದು ಮಾಡಲಿ ಅಂತ ಒಂದು ಜ್ಞಾನದಿಂದ ಮಾಡೋದು, ಪ್ರಪಂಚಕ್ಕೆ ತೋರಿಸುವಂಥದ್ದು ಇಲ್ಲ. ಇದರಲ್ಲಿ ಏನಂದರೆ ನಮ್ಮ ಗುರು ಹಿರಿಯರ ಆಶೀರ್ವಾದ ಭಾಳ ಮುಖ್ಯದಲ್ಲಿದೆ. ಇದರಲ್ಲಿ ನಮಗೆ ಬರುವಂಥ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿ ಒಳ್ಳೇದಾಗಲಿ, ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ ಅಂತ ನನಗೆ ಬೇಡ್ಕೊಡ್ತೀನಿ. ಅದೆಲ್ಲ ಏನೂ ಇಲ್ಲ. ಇವತ್ತು ನಮಗೆ ಒಂದು ತಿಂದಿದ್ದ ಹಣ್ಣ ಒಂದು 5 ನಿಮಿಷದಲ್ಲಿ ಜೀರ್ಣ ಆಗಿಲ್ಲ ಅಂದರೆ ನಮ್ಮ ದುಡ್ಡೆಲ್ಲ ವ್ಯರ್ಥ ಅಂತ ಕಾಣಿಸುತ್ತೆ. ಅದೇ ಒಂದು ಮೂಲ ಕಾರಣ ಅಂತ ತಿಳ್ಕೊಳ್ಳಿ. ನಮ್ಮ ಹತ್ರ 100 ಕೋಟಿ ಇದ್ರೇನು ನಾವು ತಿಂದಿದ್ದ ಹಣ್ಣ ಜೀರ್ಣ ಆಗಿಲ್ಲ ಅಂದರೆ 100 ಕೋಟಿ ನಮ್ಮ ಹತ್ರ ಇರೋದು ವ್ಯರ್ಥ ಅಂತ ಕಾಣಿಸುತ್ತೆ. ಅದೊಂದು ಮನಸ್ಸಲ್ಲಿ ಮಾಡ್ಕೊಂಡು ಇದೆಲ್ಲ ನಾವು ಮಾಡೋದಕ್ಕೆ ಮುಂದೆ ಬಂದಿದ್ದೀವಿ. ನಮ್ಮ ಫ್ರೆಂಡು ತುಂಬ ಅನ್ನದಾನ ಮಾಡ್ತಾ ಇದ್ದಾರೆ. ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಇದೇ ಥರ ವರ್ಷ ಅವ್ರು ಮಾಡ್ತಾರೆ, ಮಾಡಲಿ, ಮುಂದಕ್ಕೂ ಮಾಡಲಿ ಅಂದ್ಬಿಟ್ಟು ನಾನು ಕೇಳ್ತೀನಿ. ಮಾಡ್ತಾ ಇದ್ದಾನೆ. ಇನ್ನು 2 ದಿನ ಹೋದರೆ ಇನ್ನು ಅವರು ಹಾಸ್ಪಿಟ್ಲಿಗೆ ದುಡ್ಡು ಇದು ಅನ್ನದಾನ ಮಾಡಬೇಕಂತ ಹೇಳಿದ್ದಾನೆ, ಅದು ಮಾಡ್ತಾನೆ. ಎಲ್ಲಕ್ಕೆ ಒಂದೊಂದೇ ಮಾಡ್ಕೊಂಡು ಬರ್ತಾ
ಇದ್ದಾರೆ. ಅವ್ರದ್ದು ಒಳ್ಳೆಯದಾಗಲಿ. ಇನ್ನು ತುಂಬ ಅವನು ಇನ್ನೂ ಎಷ್ಟೋ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾನೆ, ಮಾಡ್ತಾನೆ. ಮೊದಲನೇದಾಗಿ ನಾಡಿನ ಜನತೆಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ, ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊತೀವಿ. ಇಲ್ಲಿ ಒಳ್ಳೆ ಕೆಲಸ ನಮ್ಮ ಅಬೂಪಾಷ ಅವ್ರು ಮಾಡ್ತಾಯಿದ್ದಾರೆ. ನಮ್ಮ ಅತ್ತಿಬೆಲೆಯಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ತಾರೆ. ರೇಷನ್ ಕಿಟ್ಟು ಪ್ರತಿ ವರ್ಷ ಹಚ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ದೇವರು ಹೆಚ್ಚು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ನಮ್ಮ ಸಹೋದರರಾದಂಥ ಬಾಷರವರು ಮತ್ತು ಅವರ ಪಾರ್ಟ್ನರ್ ಅಂತ ನಮ್ಮ ಸೈಯದ್ರವರು, ದುಬೈ ಪಾರ್ಟ್ನರ್ ಸೈಯದ್ರವರು ಪ್ರತಿ ವರ್ಷ ಈ ರಂಜಾನ್ನ ಪ್ರಯುಕ್ತ ಒಂದಲ್ಲ ಒಂದು ರೀತಿ ಬಡವರಿಗೆ ತಾನು ಏನು ಸಂಪಾದನೆ ಮಾಡಿದ್ದಾರೆ ವರ್ಷಕ್ಕೆ ಅದರಲ್ಲಿ 2.5% ಜಕಾತ್ ಕೊಡಬೇಕಂತೇಳಿ ಕುರಾನಲ್ಲಿ ಏನು ಒಂದು ಧರ್ಮದ ಸಂದೇಶವನ್ನು ಸಾರಿದ್ದಾರೆ. ಆ ಕುರಾನಿನ ಪ್ರಕಾರ ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ನಮ್ಮ ಸಹೋದರ ಈ ಹಿಂದೆ ಸಹ ಹೋದ ವರ್ಷ ಈ ಪವಿತ್ರ ರಂಜಾನ್ ಪ್ರಯುಕ್ತ ಸಾವಿರಾರು ಜನಕ್ಕೆ ಹಂಚ್ತಾ ಬಂದಿದ್ದಾರೆ. ಅದು ಜಕಾತ್ ಅಂತ 2.5% ಜಕಾತ್ ಕೊಡೋದು. ಇವತ್ತು ಈ ದಿನ ನಮ್ಮ ಬಾಷರವರು ಮತ್ತು ಸೈಯದ್ರವರು ಕೇವಲ ಮುಸಲ್ಮಾನರಿಗಲ್ಲ, ಬಹಳ ದೊಡ್ಡ ವಿಚಾರ ಇದು. ಯಾರು ಬಡವರಿದ್ದಾರೆ ಅತ್ತಿಬೆಲೆಯಲ್ಲಿ ಸುತ್ತಮುತ್ತ, ಅದು ಮುಸಲ್ಮಾನರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ರಾಗಿರ್ಬೋದು, ಯಾರು ಹಸುವಿನಿಂದ ಬಳಲ್ತಾರೋ ಪೌರ ಕಾರ್ಮಿಕರು, ವಿಶೇಷವಾಗಿ ಅತ್ತಿಬೆಲೆ ಪುರಸಭೆಯಲ್ಲಿ ಸ್ವಚ್ಛಗೊಳಿಸ್ತಕ್ಕಂಥ ಆ ಪೌರ ಕಾರ್ಮಿಕನ ಕರೆದು ಬಹಳ ಗೌರವತೆಯಿಂದ ಸುಮಾರು ಸಾವಿರಾರು ಜನಕ್ಕೆ ಇವತ್ತು ಈ ಒಂದು 10 kg ಅಕ್ಕಿ, 5 kg ಹಿಟ್ಟು ಮತ್ತು ಇನ್ನೂ ಅನೇಕ ದಿನಸಿಗಳನ್ನು ನೀಡ್ತಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಮತ್ತು ಇದು ಒಂದು ವಿಶ್ವಕ್ಕೆ ಸಂದೇಶ ಕೊಡ್ತಕ್ಕಂಥದ್ದು. ಏನು ನಾವು ಸಂಪಾದನೆ ಮಾಡ್ತೇವೆ ಅದು ಏನು ನಮ್ಮ ಕನಕದಾಸರು ಹೇಳ್ತಾರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹೊರಪಡುವರಂತ ಆಗಿರುವಂತೆ ಏನು ಹೇಳ್ತಾರೆ. ಈ ಜಗತ್ತು ಏನಿದೆ, ಈ ಜಗತ್ತಿಗೆ ಮನುಷ್ಯನ ಅವಶ್ಯಕತೆ ಇಲ್ಲ, ಆದರೆ ಮನುಷ್ಯನಿಗೆ ಜಗತ್ತಿನ ಅವಶ್ಯಕತೆ ಇದೆ. ಈ ವಿಶ್ವಕ್ಕೆ ನಾವು ಏನು ಕೊಡ್ತೀವಿ ಅದು ದುಪ್ಪಟ್ಟು ವಾಪಸ್ ಕೊಡುತ್ತೆ ನಮಗೆ. ಉದಾಹರಣೆಗೆ ನಾವು ಯಾವುದೋ ಒಂದು ಹಣ್ಣಿನ ಮರವನ್ನು ನೆಟ್ಟು ಅದಕ್ಕೆ ನೀರು ಹಾಕಿದ್ರೆ ನಮಗೆ ಭಾಳಷ್ಟು ಹಣ್ಣುಗಳು ಕೊಡ್ತವೆ. ಈ ದಾನನೂ ಹಾಗೆ, ಇವರು ಏನು ಜಗತ್ತು ಕೊಟ್ಟಿದ್ದಾರೆ ಆ ಜಗತ್ತು ಕೊಟ್ಟಿರ್ತಕ್ಕಂಥ ವಾಪಸ್ ಕೊಡ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು, ನನ್ನ ಸಹೋದರ ಅಂತ ಹೇಳ್ತಾರೆ, ಸ್ನೇಹಿತರು ಹೇಳೋಕ್ಕಾಗಿಲ್ಲ, ನನ್ನ ಸಹೋದರರಾದಂಥ ಬಾಷರವರು, ಅವ್ರ ಜೊತೆಗೆ ನಮ್ಮ BK ಬಶೀರ್ ಅವರು, ಅವರ ಜೊತೆಗೆ ಅಂದರೆ ಅವ್ರಿಗೆ ಸಪೋರ್ಟಾಗಿ ಅವ್ರು ಮಾಡೋಂಥ ಕೆಲಸಗಳ ಸದಾ ಸಪೋರ್ಟ್ ಇರ್ತಾರೆ ಬಶೀರ್ ಅವರು. ಮತ್ತು ನಮ್ಮಲ್ಲೆಲ್ಲ ಶರೀಫ್ ಅವರು, ಇವರು ಅನೇಕ ಜನರು ಈ ಕಾರ್ಯಕ್ರಮ ಮಾಡಿದ್ದಾರೆ. ಇದರಲ್ಲಿ ನನಗೆ ಭಾಳ ಸಂತೋಷ. ವೈಯಕ್ತಿಕವಾಗಿ ವಿಶೇಷವಾದಂಥ ಈ ದಿನ ಮುಸಲ್ಮಾನರಿಗಲ್ದರೆ ಹಿಂದೂಗಳು ಕೊಟ್ಟಿರ್ತಕ್ಕಂಥದ್ದು ಒಂದು ಸಮಾನತೆ ಸಂದೇಶವನ್ನು ಸಾರ್ತಕ್ಕಂಥದ್ದು. ಇದು ಅತ್ತಿಬೆಲೆಯಲ್ಲಿ ಮಾದರಿ ಆಗಿರಬೇಕು. ವಿಶೇಷವಾಗಿ ನನಗೆ ಮಾದರಿ ಆಗಿದೆ, ಇದು ನನಗೆ ಮಾದರಿ ಆಗಿದೆ. ನಾನು ಈಗ ನನ್ನ ಸಹೋದರ ಭಾಷೆಗೆ ಹೇಳಿದ್ದೀನಿ, ಅನೇಕ ಕಾರ್ಯಕ್ರಮಗಳಿಗೆ ಹಣ ವ್ಯವಸ್ಥೆ ಮಾಡ್ತಾಯಿದ್ವಿ. ನಾನು ಸ್ಫೂರ್ತಿಗೊಂಡು ಬರೋಂಥ ಯುಗಾದಿ ಹಬ್ಬಕ್ಕೆ ನಾನೂ ಸಹ ಯಾರು ಬಡವರಿದ್ದಾರೆ ಅವರಿಗೆ ಪಟಾಪಟ್ ಫೌಂಡೇಶನಿಂದ 1,000 ಜನ ಅಥವಾ 2,000 ಜನಕ್ಕೆ ಅಕ್ಕಿ, ಬೇಳೆ, ಬೆಲ್ಲ ಮತ್ತು ಎಣ್ಣೆಯನ್ನು ಕೊಡೋದ್ರ ಮುಖಾಂತರ ನಾನು ಅವರಿಂದ ಸ್ಫೂರ್ತಿ ಆಗಿದ್ದೇನೆ. ಅವರಿಗೆ ನನ್ನ ಸ್ಫೂರ್ತಿ ಮಾಡೋದಕ್ಕೆ ಅವರನ್ನು ವಂದಿಸ್ತೇನೆ. ಅವರಿಗೆ ನಮ್ಮ ಭಾಷಾ ಮತ್ತು ಅವರ ಶರೀಫ್ ಆಗಿರ್ಬೋದು, ಸೈಯದ್ ಆಗಿರ್ಬೋದು, ಪ್ರತ್ಯಕ್ಷ ಪರೋಕ್ಷವಾಗಿ ಯಾರೆಲ್ಲ ಇದಕ್ಕೆ ಸಹಕಾರ ಮಾಡಿದ್ರು, ಅಫ್ಸರ್ ಅವರು, ನನ್ನ ಸೋದರ ಅಂತ ಅಫ್ಸರ್ ಆಬಾ ಇದ್ದಾರೆ, ನಮ್ಮ ಬಶೀರ್ ಸಾಹೇಬರು, ಅಫ್ಸರ್ ಅವರು, ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಬಡವರಿಗೂ ಈ ಹಸುವನ್ನು ನೀಗಿಸ್ತಕ್ಕಂಥ ಒಂದು ಈ ಪವಿತ್ರವಾದಂಥ ದಾನವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರ ಕುಟುಂಬಗಳು ಒಳ್ಳೆಯದಾಗಲಿ. ಮತ್ತೊಂದು ಸಾರಿ ಹೇಳ್ತೀನಿ, ನಮ್ಮ ಭಾಷಾ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಮ್ಗೆ ಸ್ಫೂರ್ತಿದಾಯಕ ಆಗಿದೆ. ನಾನು ಸಹ ಯುಗಾದಿಗೆ ಕನಿಷ್ಠ ಒಂದು 2-3 ಸಾವಿರ ಜನಕ್ಕೆ ದಿನಸಿಗಳು ಹಚ್ಚೋ ಮುಖಾಂತರ ಅವ್ರು ಮಾಡಿದ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತುಂಬಿಸ್ತೇನೆ. ಒಳ್ಳೆಯದಾಗಲಿ. ಇನ್ನು ಹಬ್ಬದ ವಾತಾವರಣ ಆಗಿದೆ. ಇಲ್ಲಿ ಹಬ್ಬ ಇನ್ನೂ 20 ದಿನ ಇದೆ, ಆದರೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಕಾರಣ ಏನಂದರೆ ನಮ್ಮ ಭಾಷಾ ಅವರು ಅತ್ತಿಬೆಲೆಯಲ್ಲಿ ಪಾರ್ವತಿ ನಗರ ಮತ್ತು ರಾಯಲ್ ಇನ್ಕ್ಲೂಡ್ ಲೇಔಟಿನ ಉಪಾಧ್ಯಕ್ಷರಾದ ಭಾಷಾರವರು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ನಮ್ಮ ಪಟಾಪಟ್ ರವಿಯಣ್ಣವರು, ರವಿಯವರು ಎಲ್ಲ ಊರಿನ ಎಲ್ಲ ನಮ್ಮ ಹಿರಿಯರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಸಾವಿರಾರು ಜನಕ್ಕೆ
ಅಕ್ಕಿ ದಾನ ಮತ್ತು ಎಣ್ಣೆ ಎಲ್ಲ ದವಸ ಧಾನ್ಯಗಳೆಲ್ಲ ಕೊಟ್ಟು ಬಡವರಿಗೆ ಇವರು ಅವರು ಜಾತಿ ಭೇದ ಏನೂ ಇಲ್ಲದೆ ಈ ಪವಿತ್ರ ರಂಜಾನ್ ತಿಂಗಳಿನಲ್ಲಿ ಎಲ್ಲರೂ 2.5% ಜಕಾತು ಮತ್ತು ಹದಿಯಾ ಅಂತ ಬರುತ್ತೆ, ಹದಿಯಾ 10% ಅದು ಇದಕ್ಕೆ ಸೇರೋದಿಲ್ಲ, ಜಕಾತ್ ಮಾತ್ರ ಸೇರುತ್ತೆ. ಆ ಜಕಾತನ್ನು ಕೊಟ್ಟು ತಮ್ಮ ಸಂಪಾದನೆಯಲ್ಲಿ 2.5% ತೆಗೆದು ಪ್ರತಿ ವರ್ಷವೂ ಹಂಚ್ತಾ ಇದ್ದಾರೆ. ದೇವರವರು ಈ ಕಾರ್ಯಕ್ರಮದಲ್ಲಿ ಒಳ್ಳೇದು ಮಾಡಲಿ, ಬಡವರಿಗೆ ಸಹಾಯ ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ. ಯುಗಾದಿ ಮತ್ತು ರಂಜಾನ್ ಒಟ್ಟಿಗೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದ ಭಾಷಾ ಅವರು ಮತ್ತು ಅವರ ಸಹೋದ್ಯೋಗಿ ಸೈಯದ್ ಅವರು ಕೂಡ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಿನಸಿ ಕಿಟ್ಗಳನ್ನು ಬಡವರಿಗೆ ಪೌರ ಕಾರ್ಮಿಕರಿಗೆ ಕೊಡೋದರ ಮುಖಾಂತರ ಅವರ ಒಂದು ಉದಾತ್ತ ಮನೋಭಾವನೆಯನ್ನು ಎಲ್ಲರ ಮುಂದೆ ಹಂಚ್ಕೊಳ್ತಾ ಇದ್ದಾರೆ. ಈ ಒಂದು ಸಂತೋಷದ ವಿಷಯ. ಯಾಕಂದರೆ ಎಷ್ಟೋ ಜನ ದುಡ್ಡು ಇರೋರ ಧನಿಕರು ಎಷ್ಟೋ ಜನ ಇದ್ದಾರೆ, ಆದರೆ ಸೇವಾ ಮನೋಭಾವ ಬರೋದು ಕೆಲವರಿಗೆ ಮಾತ್ರ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಬೇಸಿಗೆ ಶುರುವಾಗುವಂಥ ಸಂದರ್ಭದಲ್ಲಿ ರಂಜಾನ್ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬಕ್ಕೆ ಬಡವರಿಗೆ ಕರೆದು ದಿನಸಿಗಳನ್ನ ಕೊಡೋದು ಕೆಲವು ಇದರಲ್ಲಿ ಬಹುಮುಖ್ಯ ಪಾತ್ರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಾನಿಗಳಾದಂಥ ನಮ್ಮ ಸೈಯದ್ರವರು ಮತ್ತು ಭಾಷಾರವರು ಭಾಳ ಉದಾತ್ತ ಮನೋಭಾವನೆಯಿಂದ ಎಲ್ಲರಿಗೂ ದಿನಸಿ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪಟಾಪಟ್ ಫೌಂಡೇಶನ್ನಿಂದ ನಮ್ಮ ಸಹೋದರರು ಪಟಾಪಟ್ ರವೀಂದ್ರನಾಥ್ ಅವರು ಕೂಡ ದಿನಸಿ ಕಿಟ್ಗಳನ್ನು ಈ ಒಂದು ಯುಗಾದಿ ಹಬ್ಬಕ್ಕೆ ಹಾಗೂ ಮುಂದಿನ ವರ್ಷ ರಂಜಾನ್ ಹಬ್ಬಕ್ಕೆ 2-3 ಸಾವಿರ ಜನಕ್ಕೆ ದಿನಸಿ ಕಿಟ್ಗಳನ್ನ ಕೊಡ್ತೀನಿ ಅಂತ ಘೋಷಣೆ ಕೊಟ್ಟಿದ್ದಾರೆ. ಅದು ಭಾಳ ಸಂತೋಷದ ವಿಚಾರ. ಯಾಕಂದರೆ ಇದು ಕೆಲವು ಇದೇ ರೀತಿ ಎಲ್ಲರೂ ಸ್ವಲ್ಪ ದಾನಿಗಳು ದುಡ್ಡು ಕಾಸು ಅನುಕೂಲಸ್ಥರು ಇದೇ ಥರ ಮುಂದಕ್ಕೆ ಬಂದು ಸ್ವಲ್ಪ ದಾನ ಧರ್ಮನ ಅವರು ನೀಡೋಂಥ ಮನೋಭಾವನೆ ಕೊಟ್ಟರೆ ಅಟ್ಲೀಸ್ಟ್ 100ರಲ್ಲಿ 1% ಆದರೂ ಕೂಡ ಬಡತನ ನೀಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ